ಲೂಪ್ ಟರ್ನರ್ ಈ ಟೂಲನ್ನು ಇಟ್ಕೊಂಡು ಬ್ಲೌಸ್ಗೆ ಡೋರಿ ಮಾಡುವುದನ್ನು ನೀವೆಲ್ಲ ನೋಡಿದ್ದೀರಾ. ಸೊ ಈಗ ಇದನ್ನು ಇಟ್ಕೊಂಡು ಇನ್ನು ಯಾವುದಕ್ಕೆಲ್ಲ ಯೂಸ್ ಆಗ್ತಾ ಇದೆ ಅಂತ ನೋಡೋಣ ಬನ್ನಿ. ನಾನೀಗ ಒಂದು ಬೇಬಿ ಗಾರ್ಮೆಂಟ್ಗೆ ಶೂಸನ್ನು ರೆಡಿ ಮಾಡಿದ್ದೀನಿ. ಅದು ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ಶೂಸನ್ನು ರೆಡಿ ಮಾಡಿದ್ದೀನಿ. ಸೊ ಈಗ ಇದನ್ನು ರೆಡಿ ಮಾಡುವಾಗ ಎಲಾಸ್ಟಿಕ್ ಹಾಕ್ತೀವಿ. ಎಲಾಸ್ಟಿಕ್ ಹಾಕುವಾಗ ಟರ್ನ್ ಮಾಡಿ ಎಲಾಸ್ಟಿಕ್ ತೆಗಿಯೋದಕ್ಕಾಗಿ ಈ ಟೂಲ್ ತುಂಬ ಯೂಸ್ಫುಲ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಎಲಾಸ್ಟಿಕ್ಗೆ ಈ ರೀತಿ ಆ ಲೂಪ್ ಟರ್ನಲ್ಲಿರುವ ಎಡ್ಜಸ್ಸನ್ನು ಫಿಕ್ಸ್ ಮಾಡಿ ಈ ರೀತಿ ಪುಲ್ ಮಾಡಿದ್ರೆ ನೀಟಾಗಿ ಎಲಾಸ್ಟಿಕ್ಕು ಒಳಗಡೆಯಿಂದ ಹೊರಗಡೆ ಬಂದುಬಿಡುತ್ತೆ. ಸೊ ಇದು ಎಷ್ಟು ಯೂಸ್ಫುಲ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದು ಒನ್ ಆಫ್ ದ ಬೆಸ್ಟ್ ಟೂಲ್ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟು ನಾವು ಇನ್ನೊಂದು ಟೆಕ್ನಿಕ್ ಇದೆ. ಸೊ ಈ ವರ್ಕ್ ಬ್ಲೌಸು ರೆಡಿಯಾಗಿದೆ. ಈ ಬ್ಲೌಸಲ್ಲಿ ಸ್ಲೀವ್ಸ್ ಎಡ್ಜಸ್ಸಲ್ಲಿ ಈ ಬೀಡ್ಸ್ ಇರೋದ್ರಿಂದ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಎಡ್ಜಸ್ ಫಿನಿಶಿಂಗ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಈ ಲೂಪ್ ಟರ್ನರ್ನಲ್ಲಿ ಇಟ್ಕೊಂಡು ನೀಟಾಗಿ ಆ ಬೀಡ್ಸ್ನೆಲ್ಲ ಒಂದು ಕಡೆ ಅಲೈನ್ ಮಾಡಿಕೊಂಡು ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೀಡಲ್ ಪಾಯಿಂಟು ಒಡೆಯೋದು ಇಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈ ಲೂಪ್ ಟರ್ನರ್ ಈ ರೀತಿಯೆಲ್ಲ ನಮಗೆ ಯೂಸ್ಫುಲ್ ಆಗ್ತಿದೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.